ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಗೆಸ್ ಮಾಡಿ ನೋಡೋಣ. ಸೊ ಏನು ಅಂತಂದರೆ ಎಗ್ ಮ್ಯಾಗಿ ಹೇಗೆ ಮಾಡೋದು ಮನೆಯಲ್ಲಿ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಆ್ಯಂಡ್ ಯಮ್ಮಿಯಾಗಿ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫುಲ್ ವೀಡಿಯೋನ ವಾಚ್ ಮಾಡಿ ಮಿಸ್ ಮಾಡಬೇಡಿ. ಸೊ ಮಿಸ್ ಮಾಡಿದರೆ ಸ್ಮಾಲ್ ಟಿಪ್ಸ್ ಕೂಡ ಹೋಗಿಬಿಡುತ್ತೆ. ಸೊ ಅದರಿಂದ ರೆಸಿಪಿ ಅನ್ನೋದು ತುಂಬಾ ಡೌನ್ ಆಗೋಗುತ್ತೆ ಮತ್ತು ಟೇಸ್ಟ್ ಆ್ಯಂಡ್ ಯಮ್ಮಿನೆಸ್ಸು ಹೋಗಿಬಿಡುತ್ತೆ. ಸೊ ನಮ್ಮ ಎಗ್ ಮ್ಯಾಗಿದಲ್ಲಿ ಟೇಸ್ಟ್ ಆ್ಯಂಡ್ ಯಮ್ಮಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತು ಅದರಿಂದ ಚಿಕ್ಕ ಟಿಪ್ಸ್ನ ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ನಿಮಗೆ ಗೊತ್ತಲ್ವ, ನಾನು ಆಲ್ಮೋಸ್ಟ್ ತುಂಬ ಟಿಪ್ಸಿಂದ ಓದ್ತಾ ಅಂತ. ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ವೀಡಿಯೋ. ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದರೆ, ಒಂದು ಈರುಳ್ಳಿ, ಹಾಗೆ 2 ಟೊಮೊಟೊ. ಇಲ್ಲಿ ನಾನು 2 ಎಗ್ಸ್ನ ತೊಗೋತಾ ಇದ್ದೀನಿ ನೋಡಿ. ಸೊ ಈ ರೀತಿ 2 ಎಗ್ಸ್ನ ತೊಗೊಂಡಿದ್ದೀನಿ. ಮತ್ತು 1 ಈರುಳ್ಳಿ, 2 ಟೊಮೆಟೊ, ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ 2 ನಾನಿಲ್ಲಿ ಯು ಪಿ ಮ್ಯಾಗಿನ ತೊಗೋತಾ ಇದ್ದೀನಿ. ಸೊ ನನಗೆ ಯು ಪಿ ಮ್ಯಾಗಿ ಅಂದರೆ ತುಂಬಾ ಇಷ್ಟ. ಯಾವಾಗ ನಾರ್ಮಲಾಗಿ ಏನು ತಿನ್ನಬೇಕು ಅನಿಸಿದಾಗ ಯು ಪಿ ತೊಗೋತಿದ್ದೆ. ಸೊ ಇವತ್ತು ನಾನು ಎಗ್ ಮ್ಯಾಗಿನ ನಿಮಗೆ ಹೇಗೆ ಮಾಡೋದು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸ್ಟ್ರೀಟ್ ಸೈಡ್ ನಾವು ತಿಂದರೆ ಹೇಗೆ ಟೇಸ್ಟ್ ಇರುತ್ತೆ, ಸೊ ಸೇಮ್ ಟೇಸ್ಟ್ ನಾವು ಈ ರೀತಿ ಮಾಡಿದ್ರೆ ಮನೇಲಿ ಡೆಫಿನೆಟಾಗಿ ನಿಮಗೆ ಅದೇ ಟೇಸ್ಟ್ ಬರುತ್ತೆ. ಇವಾಗ ಇದನ್ನೆಲ್ಲ ಚಾಪ್ ಮಾಡ್ಕೊಳ್ಳೋಣ, ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಸೊ ನಾನೆಲ್ಲ ಆಲ್ರೆಡಿ ಈರುಳ್ಳಿ ಟೊಮೆಟೊನೆಲ್ಲ ಕಟ್ ಮಾಡಿದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊಬೇಕು. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದು ಹೀಟ್ ಆಗಬೇಕು. ಸೊ ಹೀಟ್ ಆದಮೇಲೆ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಸೊ ಇದಕ್ಕೇನು ಜಾಸ್ತಿ ಆಯಿಲ್ ಬೇಕಿಲ್ಲ, ಸ್ವಲ್ಪನೇ ಸಾಕು. ನೋಡಿ ಇವಾಗ ಕಂಪ್ಲೀಟಾಗಿ ಹೀಟಾಗಿದೆ. ಇವಾಗ ಇದಕ್ಕೆ ಆಯಿಲನ್ನು ಹಾಕ್ಕೊಳ್ಳೋಣ. ಸೊ ಜಾಸ್ತಿ ಆಯಿಲ್ ಅನ್ನೋದು ಹೆಲ್ತಿಗೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ಕಮ್ಮಿ ಮಾಡಿಕೊಂಡು ಯೂಸ್ ಮಾಡೋಣ. ಅದಕ್ಕಂತ ನಾನು ಎಷ್ಟು ಬೇಕೋ ಅಷ್ಟೇ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಆಯಿತು, ಹೀಟಾಗಿದೆ. ಇದಕ್ಕೆ ಸಣ್ಣಕ್ಕೆ ಆನಿಯನ್ ಚಾಪ್ ಮಾಡಿಸಿ. ಆನಿಯನ್ ಎಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊತೀವೋ ಅಷ್ಟೇ ಟೇಸ್ಟ್ ಆ್ಯಂಡ್ ಯಮ್ಮಿ ಕ್ರಿಸ್ಪಿನೆಸ್ ಬರುತ್ತೆ. ಅದಕ್ಕೋಸ್ಕರ ಆನಿಯನ್ಸ್ನ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಆನಿಯನ್ಸ್ನ ಹಾಕಿ 2 to 3 minutes ಫ್ರೈ ಮಾಡ್ಕೊಬೇಕು. ತುಂಬ ಕ್ರಿಸ್ಪಿನೆಸ್ ಬರಬೇಕು. ಸೊ ಆ ಕ್ರಿಸ್ಪಿನೆಸ್ ಬಂದಾಗಲೇ ನಮಗೆ ಮ್ಯಾಗಿ ಹಾಕ್ದಾಗ ತುಂಬಾ ಟೇಸ್ಟ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಸೊ ಅದು ತುಂಬಾ ಕ್ರಿಸ್ಪಿ ಆಗಬೇಕು. ಸೊ ಆನಿಯನ್ ಬೇಗ ಫ್ರೈ ಆಗಿಲ್ಲ ಅಂತ ನಿಮ್ಗೆ ಗೊತ್ತಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಡಿ, ಬೇಗನೆ ಫ್ರೈ ಆಗುತ್ತೆ. ನೋಡಿ ಇಲ್ಲಿ ಆಲ್ಮೋಸ್ಟ್ ಫ್ರೈ ಆಗೋಗ್ಬಿಡ್ತಾಯಿದೆ. ಇವಾಗ ಇದಕ್ಕೆ ನಾವು ಆಲ್ರೆಡಿ 2 ಎಗ್ಸ್ ಇಟ್ಕೊಂಡಿದ್ವಲ್ಲ, ಫಸ್ಟು ಇದಕ್ಕೆ 2 ಎಗ್ಸ್ನ ಹಾಕ್ಕೊಳ್ಳೋಣ. ಸೊ ಫಸ್ಟ್ ನಾನು ಒಂದು ಎಗ್ನ ಹೊಡೆದು ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಒಂದು 3 ಎಗ್ಸ್ ಕೂಡ ಹಾಕ್ಕೊಬೋದು. ನಾನಿಲ್ಲಿ 2 ಪ್ಯಾಕೆಟ್ಸ್ ಅಲ್ವಾ, ಅದಕ್ಕೋಸ್ಕರ 2 ಎಗ್ಸ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂತಂದರೆ 1 ಎಗ್ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಸೇಮ್ ಟ್ರಿಕ್ನೇ ಫಾಲೋ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಏನು ಬೇರೆ ಚೇಂಜಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಇನ್ನೊಂದು ಎಗ್ ಬೇಕಂದ್ರೆ ನೀವು ಎಕ್ಸ್ಟ್ರಾ ಹಾಕ್ಕೊಬೋದು. ಆದರೆ ನಾನಿಲ್ಲಿ 2 ಎಗ್ಸೇ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಈ 2 ಎಗ್ಸ್ನ ನಾವು ಹಾಕಿದ ಮೇಲೆ ಒಂದು ಅನ್ನ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಫ್ರೈ ಮಾಡಬೇಕಂದ್ರೆ ಫುಲ್ ನೀಟಾಗಿ ಆ ಎಗ್ ಅನ್ನೋದು ಪುಡಿಯಾಗಿ ಆಗಿಬಿಡಬೇಕು. ಎಷ್ಟು ಅದು ಪುಡಿಯಾಗಿ ಫ್ರೈ ಆಗೋಗುತ್ತೋ ಅಷ್ಟೇ ಆಗಿ ಅದು ಸ್ಮೆಲ್ ಅನ್ನೋದು ಹೋಗಬೇಕು. ಯಾಕಂದರೆ ನಾವು ಇದನ್ನು ಮತ್ತೆ ಮ್ಯಾಗಿದಲ್ಲಿ ಹಾಕಿದಾಗ ಆ ಸ್ಮೆಲ್ಗೆ ತಿನ್ನೋಕ್ಕಾಗಲ್ಲ, ಸ್ಮೆಲ್ ಇದ್ದರೆ. ಸೊ ಅದಕ್ಕೋಸ್ಕರ ಆ ಎಗ್ ಸ್ಮೆಲ್ ಅನ್ನೋದು ಇರಬಾರ್ದು. ಅದಕ್ಕೆ ಏನು ಮಾಡಬೇಕು, ನಾವಿಲ್ಲಿ ಫ್ರೈ ಮಾಡಬೇಕಾದ್ರೆ ಆ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈ ರೀತಿ ಅದು ಚೆನ್ನಾಗಿ ಪುಡಿ ಆದರೆ ಅದು ನೀಟಾಗಿ ಫ್ರೈ ಆಗೋಗುತ್ತೆ. ನೋಡಿದ್ರೆ ಇಲ್ಲಿ ನಾನು ಮಾಡ್ತಾ ಇರೋ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಫೈನಲಿ ನೀಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಒಂಚೂರು ಕೂಡ ಏನು ಸ್ಮೆಲ್ ಇಲ್ಲ. ಇದಕ್ಕೆ ಇವಾಗ ಸ್ವಲ್ಪ ಲೈಟಾಗಿ ಸಾಲ್ಟ್ ಹಾಕ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸ್ವಲ್ಪನೇ ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನ್ಗಿಂತ ಒಂಚೂರು ಕಮ್ಮಿ ಹಾಕಿದ್ದೀನಿ. ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿದ್ರೆ ನೀಟಾಗಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿ ಒಂದು ಚೂರು ಕೂಡ ಸ್ಮೆಲ್ ಇಲ್ದರೆ ಈ ರೀತಿ ಫ್ರೈ ಮಾಡ್ಕೊಬೇಕು. ಇವಾಗ ಅದೇ ಪ್ಯಾನ್ಗೆ ಮತ್ತೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಆಯಿಲ್ ಹಾಕಿ ಮತ್ತೆ ಸೇಮ್ ನಾವು ಆನಿಯನ್ಸ್, ಟೊಮೊಟೊ ಎಲ್ಲ ಕಟ್ ಮಾಡಿಕ್ಕಿದ್ವಲ್ಲ ಅದನ್ನು ಇದಕ್ಕೆ ಹಾಕಬೇಕು.
ಇವಾಗ ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಮಿಕ್ಕಿದ ಈರುಳ್ಳಿನೆಲ್ಲ ಇದಕ್ಕೆ ಮತ್ತು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಖಾರ ಜಾಸ್ತಿ ತಿನ್ನಬಾರ್ದು, ಈ ಬಿಸಿಲು ಖಾರ ತಿಂದರೆ ನಿಜವಾಗ್ಲೂ ಬಾಡಿ ತುಂಬಾ ಹೀಟಾಗುತ್ತೆ. ಅದಕ್ಕೋಸ್ಕರ ಖಾರನ ತುಂಬಾ ಅವಾಯ್ಡ್ ಮಾಡ್ಕೊಳ್ಳಿ. ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟೇ ಒಳ್ಳೆಯದು ಇವಾಗಿರೋ ಪ್ರೆಸೆಂಟ್ ಸಿಚುವೇಶನ್ಗೋಸ್ಕರ. ಮತ್ತು ಇದಕ್ಕೆ ಒಂದು ಟೊಮೊಟೊ ಕಟ್ ಮಾಡಿದ್ದು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಆಲ್ರೆಡಿ ನಾವು ಎಷ್ಟು ಚೆನ್ನಾಗಿ ಮಾಡಿ ಫ್ರೈ ಮಾಡಿ ರೆಡಿಯಾಗಿದೆ ಅದು. ಸೊ ಇನ್ನು ಮ್ಯಾಗಿ ರೆಡಿ ಆದರೆ ಸಾಕು, ಅದನ್ನು ಇದಕ್ಕೆ ಶಿಫ್ಟ್ ಮಾಡೋಕ್ಕೆ ಆಗೋಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 3 to 4 ಮಿನಿಟ್ಸ್ ಸಾಕು, ಬೇಗನೆ ಫ್ರೈ ಆಗೋಗುತ್ತೆ, ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಸೊ ಫಟಾಫಟ್ ಅಂತ ಆಗೋಗುತ್ತೆ. ಸೊ ನನಗಂತೂ ಎಗ್ ಮ್ಯಾಗಿ ತುಂಬಾ ಇಷ್ಟ ಆಯಿತು, ಮಾಡಿ ತಿನ್ನುವಾಗ ನಿಜವೂ ಸಖತ್ತಾಗಿತ್ತು. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ನೀವು ಕೂಡ ನಾವು ಆಚೆ ತಿಂದರೆ ಹೇಗಿರುತ್ತೆ ಸ್ಟ್ರೀಟಲ್ಲಿ ಅದೇ ಥರ ಟೇಸ್ಟ್ ಅಂತೂ ಯಮ್ಮಿನೆಸ್ ಆಗಿರ್ಬೋದು, ಅಷ್ಟೇ ಚೆನ್ನಾಗಿದೆ. ಇವಾಗ ಇದೆಲ್ಲ ಫ್ರೈ ಆಗಿದೆಯಲ್ಲ, ಸೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನಾವು ಇಲ್ಲಿ ಆ್ಯಡ್ ಮಾಡೋಣ. ಸೊ ಇವೆರಡು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀರ. ಸೊ ಹಾಕೋದ್ರಿಂದ ಆ ಸ್ಮೆಲ್ಲು, ಆ ಫ್ರ್ಯಾಗ್ರೆನ್ಸ್ ಅನ್ನೋದು ಆ ಮ್ಯಾಗಿಗೆ ತುಂಬಾ ಚೆನ್ನಾಗಿ ಹೊಡೆಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಹಾಕಿದ್ರೆ ಜಾಸ್ತಿ ಹಾಕಿ ಒಂದು 1/4 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಸೊ ಜಾಸ್ತಿ ಹಾಕಿದ್ರೆ ಅದು ಸ್ಮೆಲ್ಲೇ ಇರುತ್ತೆ, ಆವಾಗ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಜಾಸ್ತಿ ಹಾಕ್ಕೊಂಡ್ರೆ ಲೈಟಾಗಿ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಅಂದರೆ ಒಂದು ವೇಳೆ ನೀವು 3 to 4 ಪ್ಯಾಕೆಟ್ಸ್ ಹಾಕ್ಕೊಟ್ರೆ ಒಂದು 1/2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿದ್ರೆ ಈ ರೀತಿ ಇದು ಚೆನ್ನಾಗೆಲ್ಲ ಫ್ರೈ ಆಗಬೇಕು. ಈರುಳ್ಳಿ, ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿಬಿಡ್ಬೇಕು, ಕಂಪ್ಲೀಟಾಗಿ ಹೋಗಬೇಕು. ಇಲ್ಲಾಂದರೆ ಮ್ಯಾಗಿ ಡೆಫಿನೆಟ್ಲಿ ಸ್ಪಾಯ್ಲ್ ಆಗೋಗುತ್ತೆ ನಾವು ಮಾಡಿದ್ಮೇಲೆ. ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ನಾವು ಎಷ್ಟು ಫ್ರೈ ಮಾಡಿಕೊಂಡ್ರೆ ಅಷ್ಟೇ ಟೇಸ್ಟ್ ಆ್ಯಂಡ್ ಯಮ್ಮಿನೆಸ್ ಬರುತ್ತೆ. ನೋಡಿದ್ರೆ ಈ ರೀತಿ ಚೆನ್ನಾಗಿ ತೋರಿಸಿರೋದು ರೀತಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿಬಿಟ್ಟಿದೆ. ಇದಕ್ಕೆ ನಾವು ಇವಾಗ 1 ಗ್ಲಾಸಷ್ಟು ವಾಟರ್ನ ಹಾಕ್ಕೊಳ್ಳೋಣ. ಸೊ ಜಾಸ್ತಿ ವಾಟರ್ ಹಾಕಿದ್ರೆ ತುಂಬ ಸ್ಟಿಕ್ಕಿನೆಸ್ ಆಗಿ ತುಂಬ ಓವರ್ ಸಾಫ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, 1 ಗ್ಲಾಸ್ ಅಷ್ಟೇ ವಾಟರ್ ಹಾಕ್ತಾಯಿದ್ದೀನಿ, ಜಾಸ್ತಿ ಸ್ಟಿಕ್ಕಿ ಆಗಬಾರ್ದು ಅಂತ. ಸೊ 2 ಪ್ಯಾಕೆಟ್ಸ್ಗೆ 1 to 1.5 ಗ್ಲಾಸಷ್ಟು ವಾಟರ್ ಸರಿ ಹೋಗುತ್ತೆ. ಅದಕ್ಕೆ ಮುಂಚೆ ಜಾಸ್ತಿ ಇರಬೇಕಲ್ಲ. ಅಂದರೆ ನೀವು 2 ಗ್ಲಾಸಸ್ ವಾಟರ್ ಹಾಕಿದ್ರೆ ಡೆಫಿನೆಟ್ಲಿ ಓವರ್ ಸ್ಟಿಕ್ಕಿ ಆಗಿಬಿಡುತ್ತೆ ಮತ್ತು ತುಂಬ ಸಾಫ್ಟ್ ಆಗುತ್ತೆ. ತುಂಬ ಸಾಫ್ಟ್ ಇದ್ದರೆ ಚೆನ್ನಾಗಿರಲ್ಲ. ಇದನ್ನು ಪುಡಿ ಮಾಡಿಬಿಟ್ಟು ಹಾಕಿ. ಸೊ ಹಾಗೆ ಹಾಕಬಾರ್ದು, ಹಾಗೆ ಹಾಕಿದ್ರೆ ನೂಡಲ್ಸ್ ಥರ ಇಟ್ಬಿಡುತ್ತೆ. ಮತ್ತು ಆ ನೂಡಲ್ಸ್ ಥರ ಇದ್ದರೆ ಸ್ವಲ್ಪ ಎಲ್ಲದನ್ನು ಮಿಕ್ಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕಂತಲೇ ಅದನ್ನೆಲ್ಲ ನೀಟಾಗಿ ಪೌಡರ್ ಮಾಡಿಬಿಟ್ಟು ಪುಡಿ ಮಾಡಿ ಹಾಕಿ, ಮತ್ತು ಆಲ್ರೆಡಿ ಅದರಲ್ಲಿರೋ ಅಂಥ ಮ್ಯಾಗಿ ಮಸಾಲ ಇರುತ್ತಲ್ವ ಅದನ್ನು ಕೂಡ ಹಾಕ್ಬಿಡೋಣ. ಸೊ ಬೇರೆ ಇನ್ಯಾವ ಮಸಾಲನೂ ಇದಕ್ಕೆ ಸೇರಿಸೋ ಅವಶ್ಯಕತೆ ಇಲ್ಲ, ಅವ್ರು ಕೊಟ್ಟಿರೋ ಮಸಾಲನೇ ಹಾಕ್ಕೋಬೋದು. ಬೇರೆ ಇನ್ಯಾವ ಮಸಾಲ ನಮಗೆ ಬೇಕಾಗ್ತದೆ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಈ ಥರ ಯಾವುದೂ ಬೇಡ ನಮಗೆ. ಅವ್ರು ಕೊಟ್ಟಿರೋ ರೆಸಿಪಿದಲ್ಲೇ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಅದರಲ್ಲೇ ಆಲ್ಮೋಸ್ಟ್ ಎಲ್ಲ ಪೌಡರ್ಸ್ ಇರೋದ್ರಿಂದ ನಮಗೆ ಬೇರೆ ಯಾವ ಪೌಡರು ಬೇಕಾಗಿಲ್ಲ. ಆ್ಯಂಡ್ ಅದೂ ತುಂಬಾ ಸ್ಪೈಸಿ ಇರುತ್ತೆ. ಅದಕ್ಕೋಸ್ಕರ ಆ ಪೌಡರೇ ಸಾಕು, ಬೇರೆ ಪೌಡರ್ ಬೇಡ ಇಲ್ಲಿ. ಇವಾಗ ನಾನು ನೆಕ್ಸ್ಟ್ ಪ್ಯಾಕೆಟ್ನ ಕೂಡ ಇಲ್ಲಿ ಹಾಕ್ಬಿಡ್ತಾಯಿದ್ದೀನಿ. ನೋಡಿ ಈ ರೀತಿ 2 ಪ್ಯಾಕೆಟ್ಸನ್ನು ನೀಟಾಗಿ ಹಾಕ್ಬಿಡ್ಬೇಕು. ಹಾಕಿಬಿಟ್ಟು ಚೆನ್ನಾಗಿ 2 to 3 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಆ ವಾಟರೆಲ್ಲ ಆ ಮ್ಯಾಗಿಗೆ ಚೆನ್ನಾಗಿ ಎಳ್ಕೊಬೇಕು. ಸೊ ಅದು ಚೆನ್ನಾಗಿ ಹೀರ್ಕೊಂಡ್ರೆ ಅದು ಸಾಫ್ಟ್ ಬರೋದಕ್ಕೆ ಆಗುತ್ತೆ. ಸೊ ನಿಧಾನಕ್ಕೆ ಬಾಯ್ಲ್ ಆಗ್ತಾ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ನಿಧಾನಕ್ಕೆ ಬಾಯ್ಲ್ ಆಗ್ತಾ ಎಲ್ಲ ನಾವು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಆ ಶುಂಠಿ ಪೇಸ್ಟ್ ಅನ್ನೋದು, ಈರುಳ್ಳಿ, ಟೊಮೊಟೊ ಎಲ್ಲ ಫ್ರಾಗ್ರೆನ್ಸ್ ಪ್ರತಿಯೊಂದನ್ನು ಮ್ಯಾಗಿಗೆ ಹಿಡ್ಕೊಂಡು ಮ್ಯಾಗಿ ಎಷ್ಟು ಟೇಸ್ಟ್ ಬರುತ್ತೋ ಆವಾಗಲೇ ನಾವು ಎಗ್ ಹಾಕೋದು ಕೂಡ ಇನ್ನೂ ಅದು ಟೇಸ್ಟ್ನ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸೊ ಅದಕ್ಕೆ ಇದು ಕಂಪ್ಲೀಟಾಗಿ ಕುಕ್ ಆಗಬಾರ್ದು, ಒಂದು 70% ಕುಕ್ ಮಾಡ್ಕೊಳ್ಳಿ. ಇನ್ನು 30% ನಾವು ಎಗ್ ಹಾಕಿದ್ರೆ ಕುಕ್ ಮಾಡ್ಕೊಬೋದು. ಇಲ್ಲಿ ನಾನು 1/4 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕ್ತಿದ್ದೀನಿ. ಯಾಕಂದರೆ ಮ್ಯಾಗಿಲಿ ಸಾಲ್ಟ್ ಇರೋಲ್ಲ, ನಾವು ವಾಟರ್ ಹಾಕಿದ್ಮೇಲೆ ಸಾಲ್ಟೇ ಇರೋಲ್ಲ ಮ್ಯಾಗಿಲಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ತಿದ್ದೀನಿ. ಸೊ ಜಾಸ್ತಿ ಕೂಡ ಹಾಕಿಲ್ಲ, ಜಸ್ಟ್ 1/4 ಟೇಬಲ್ ಸ್ಪೂನ್ ಅಷ್ಟೇ. ನೋಡಿ ಆಲ್ಮೋಸ್ಟ್ ಇಲ್ಲ, ಬೇಗನೆ ಕುಕ್ ಆಗ್ತದೆ. ಯಾಕಂದರೆ ನಾವು ಬಿಸಿ ಬಾಯ್ಲ್ ಆಗ್ತಿರೋ ನೀರಲ್ಲಿ ಹಾಕಿರೋದು, ಅದಕ್ಕೋಸ್ಕರ. ನೋಡಿದ್ರೆ ಈ ರೀತಿ ಫ್ರೈ ಆಗಬೇಕು ಚೆನ್ನಾಗಿ. ಆ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡ್ಕೊಬೇಕು. ಮ್ಯಾಗಿ ಎಷ್ಟು ಚೆನ್ನಾಗಿ ಆದರೆ ಅಷ್ಟು ಚೆನ್ನಾಗಿ ನಾವು ಎಗ್ ಹಾಕಿದ್ಮೇಲೆ ಅದು ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ ನಾನಂತೂ ಸ್ಲಿಮ್ ಫ್ಲೇಮಲ್ಲಿ ಇಕ್ಕಿನೇ ಇದನ್ನು ಕುಕ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಅದೇ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿ. ಇಲ್ಲಾಂದರೆ ಕೆಳಗಡೆ ಎಲ್ಲ ಸೀದೋಗೋ ಅವಶ್ಯಕತೆ ಇದ್ದೇ ಇರುತ್ತೆ, ಪಾಸಿಬಿಲಿಟೀಸ್. ಅದಕ್ಕೋಸ್ಕರ ಅದು ಸೀದೋಗಬಾರ್ದು ಅಂತಂದರೆ ಸ್ವಲ್ಪ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು. ಇದು ನೋಡಿದ್ರೆ ಎಷ್ಟು ಚೆನ್ನಾಗಿ ಆಗ್ತಿದೆ, ಪುಡಿಯಾಗಿದೆ. ನಾವು ತುಂಬಾ ನೀರು ಹಾಕಿದ್ರೆ ಇದು ತುಂಬ ಸ್ಟಿಕ್ಕಿಯಾಗಿ ಬಂದುಬಿಡುತ್ತೆ.
ಹಿಂಗೆ ಎತ್ತಿದ್ರೆ ಈ ಥರ ಪುಡಿ ಪುಡಿಯಾಗಿರಬೇಕು. ನಾವು ಅನ್ನ ಮಾಡಿದರೆ ಎಷ್ಟು ಪುಡಿ ಪುಡಿಯಾಗಿ ಮಾಡ್ಕೊತೀವಲ್ವ ಆ ರೀತಿ ಪುಡಿ ಪುಡಿಯಾಗಿ ಮಾಡ್ಕೊಬೇಕು. ಇಲ್ಲ ಸ್ಟಿಕ್ಕಿಯಾಗಿ ಮಾಡ್ಕೊಂಡ್ರೆ ತಿನ್ಬೇಕಾದ್ರೆ ಓವರ್ ಸಾಫ್ಟ್ನೆಸ್ಸಿಂದ ಒಂಥರ ಅನ್ನಿಸ್ತಾ ಇರುತ್ತೆ, ಆ ಟೇಸ್ಟ್ ಅನ್ನೋದು ಬರೋದಿಲ್ಲ. ಮತ್ತು ಜಾಸ್ತಿ ವಾಟರ್ ಹಾಕ್ಕೋತೀನಿ ನಾನು, ಆ ಮಸಾಲೆ ಎಲ್ಲ ವಾಟರ್ಗೆ ಹಾಗೂ ಬಾಯ್ಲ್ ಆಗೋದ್ರಿಂದ ಆ ಟೇಸ್ಟ್ ಕೂಡ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ವಾಟರ್ನ ಹಾಕ್ಕೊಳ್ಳೇಬಾರ್ದು. ಇವಾಗ ಇದು 2 ಮಿನಿಟ್ಸ್ವರೆಗೂ ಸ್ವಲ್ಪ ಫ್ರೈ ಆಗಲಿ, ಯಾಕಂದರೆ ವಾಟರ್ ಇದೆಯಲ್ವ ಇನ್ನೂ ಸ್ವಲ್ಪ, ಅದು ಬೇಗನೆ ಹಿಡ್ಕೋಬೇಕು ಅಂತ ಒಂದು 2 ಮಿನಿಟ್ಸ್ ಫ್ರೈ ಆಯಿತು. ಇವಾಗ ನೋಡಿ ಸ್ವಲ್ಪ ವಾಟರ್ ಎಲ್ಲ ಹೋಗಿದೆ. ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರೆ ಒಂಚೂರು ಕೂಡ ನಮಗಿಲ್ಲಿ ವಾಟರ್ ಅನ್ನೋದು ಕಾಣಿಸ್ತಿಲ್ಲ, ಮತ್ತು ಸ್ಟಿಕ್ಕಿನೆಸ್ ಕೂಡ ಇಲ್ಲ. ಪುಡಿಯಾಗಿ ಎಷ್ಟು ಚೆನ್ನಾಗಾಗಿದ್ದು ನಮ್ಮ ಮ್ಯಾಗಿ ಅಂತೂ ನೋಡಿದ್ರೆ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಬೇಕು, ಪುಡಿಯಾಗಿ ಮಾಡ್ಕೊಬೇಡಿ. ಇವಾಗ ನಾವು ಆಲ್ರೆಡಿ ಎಗ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಬೇಕು. ಹಾಕಿ ಒಂದು 2 ಮಿನಿಟ್ಸ್ ಸ್ಲಿಮ್ ಫ್ಲೇಮಲ್ಲೇ ಇದನ್ನು ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ಸ್ಮೆಲ್ಗೂ ಇರುತ್ತಲ್ವ, ಇನ್ನೂ ಸ್ವಲ್ಪ ಫ್ರೈ ಮಾಡೋದ್ರಿಂದ ಇನ್ನು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಸ್ಮೆಲ್ ಏನಾದರೂ ಇದ್ದರೆ ಅದು ಹೋಗಿಬಿಡುತ್ತೆ. ಸೊ ಆ ಸ್ಮೆಲ್ ಇದ್ದರೂ ಕೂಡ ಆ ಮ್ಯಾಗಿಲಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಕೆಲವ್ರಿಗೆ, ಬಟ್ ಕೆಲವ್ರು ಹಾಗೆ ತಿನ್ನೋಕ್ಕೆ ಲೈಕ್ ಮಾಡ್ತಾರೆ. ಬಟ್ ಹೊಸದಾಗಿ ಫಸ್ಟ್ ಟೈಮ್ ತಿನ್ನೋರಿಗೆ ಸ್ವಲ್ಪ ಆ ಸ್ಮೆಲ್ಸ್ ಎಲ್ಲ ಇಲ್ದಿರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಇನ್ನೂ ಟೇಸ್ಟಾಗಿರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ತಿನ್ನೋರು ಡೆಫಿನೆಟ್ಲಿ ಎಗ್ ಮ್ಯಾಗಿನ ಲೈಕ್ ಮಾಡ್ತಾರೆ. ನಿಜವಾದ ಸಖತ್ತಾಗಿರುತ್ತೆ ಆ್ಯಂಡ್ ಯಮ್ಮಿ ಆಗಿರುತ್ತೆ. ಸೊ ಫೈನಲ್ ನೋಡಿದ್ರೆ ನಾನು ಸರ್ವ್ ಮಾಡಿಬಿಟ್ಟೆ. ನಮ್ಮ ಎಗ್ ಮ್ಯಾಗಿ ಅನ್ನೋದು ರೆಡಿ ಆಗೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಯ್.